ಒಬ್ಬ ಹಿರಿಯ ಹಾಗೂ ಆ, ಜನಪ್ರಿಯ ನಾಯಕರು. ಕೇಂದ್ರ ಸರ್ಕಾರದ ಮಂತ್ರಿಯಾಗಿ ನಮ್ಮ ಕರ್ನಾಟಕ ವಿಧಾನಸಭೆಯ ಸದಸ್ಯರಾಗಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿ ಭಾಳ ಅನುಭವ ಉಳ್ಳಂಥವ್ರು. ಅವರು ತಮ್ಮ ಮನಸ್ಸಿನಾಗಿದ್ದಂಥದ್ದು ನೇರವಾಗಿ ಹೇಳುವಂಥದ್ದು ಅವ್ರದ ಸ್ವಭಾವ. ಇವತ್ತು ಅವರು ಪಕ್ಷದಿಂದ ಉಚ್ಚಾಟನೆ ಆಗಿರೋದು ನಮಗೆಲ್ಲರಿಗೂ ಭಾಳ ದುಃಖ ತಂದಿರುವಂಥ ವಿಷಯ. ಪಕ್ಷದ ಯಾವುದೇ ಕಾರ್ಯಕರ್ತ ಕೂಡ ಪಕ್ಷದಿಂದ ದೂರ ಹೋದ್ರೆ ಅದು ದುಃಖ ತರುವಂಥ ವಿಷಯ. ಆದರೆ ಹೈಕಮಾಂಡಿನ ಡಿಸಿಷನನ್ನು ಅನಲೈಸ್ ಮಾಡುವಷ್ಟು ದೊಡ್ಡವನ ಅಲ್ಲ, ನಾವೊಬ್ಬ ಸಣ್ಣ ಕಾರ್ಯಕರ್ತ. ಯಾವುದೇ ಕಾರ್ಯಕರ್ತರ ಬಿಟ್ಟು ಹೋದಾಗ ಏನು ದುಃಖ ಆಗುತ್ತೆ, ಅದೇ ರೀತಿ ಇವತ್ತು ಯತ್ನಾಳ್ ಗೌಡರು ಪಕ್ಷದಿಂದ ದೂರ ಆಗ್ತಿರೋದು ದುಃಖ ಆಗೈತಿ. ಪದೇ ಪದೇ ವೈಲೆಂಟ್ ಆಗುತ್ತಿದ್ದ ಹಿಂದೂ ಹುಲಿಯನ್ನು ಸೈಲೆಂಟ್ ಮಾಡಿದ್ದು ಯಾಕೆ? ಪ್ರಬಲ ಲಿಂಗಾಯತ ಸಮುದಾಯದ ನಾಯಕನನ್ನು ಕೆಣಕಿದ್ದು ಬಿಜೆಪಿಗೆ ಆಗುವ ನಷ್ಟದ ಅರಿವು ಇದೆಯಾ? ಬಸವನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಯಿಂದ ಉತ್ತರ ಕರ್ನಾಟಕದಲ್ಲಿ ಉದಯವಾಗುತ್ತಾ ಹೊಸ ಪಕ್ಷ? ಹಿಂದೂ ಫೈರ್ ಬ್ರ್ಯಾಂಡ್ಗೆ ಬಿಜೆಪಿಯಿಂದ ದೊಡ್ಡ ಶಿಕ್ಷೆ. ತೊಡೆ ತಟ್ಟಿದ ಯತ್ನಾಳ್ ಬಣಕ್ಕೆ ಡವ ಡವ ಶುರು. ಶೋಕಾಸ್ ನೋಟಿಸ್ ಬಿಡುಗಡೆ ಮಾಡದ ನನಗ ಮೇಲ್ ಬರೋಕ್ಕಿಂತ ಮುಂಚೆನೆ ಮೀಡಿಯಾದಾಗ ಬರ್ತೈತೆ ಅಂದ್ರೆ ವಿಜೇಂದ್ರ ಮಾಡಿರ್ತಾನ. ವಿಜೇಂದ್ರ ಎಲ್ಲ ಹಲ್ಕ ಕೆಲಸ ಕೊಟ್ಟು ಪಕ್ಷ ಕಟ್ಟೋದ್ ಕೆಲಸ ಇವೆಲ್ಲ ಸಾರ್ವಜನಿಕ ಏನದು ಸಾಮಾಜಿಕ ಜಾಲತಾಣ ಬೇಕಾಬಿಟ್ಟಿಯಾಗಿ ಮಾತಾಡ್ತೈತಿ. ಉತ್ತರ ಕನ್ನಡ ನಮ್ಮ ಭಾಷೆ ಏನೇನೋ ಉಪಯೋಗ ಮಾಡಿದ್ವಿ ಅಂದ್ರ ಆ ವಿಜೇಂದ್ರಲ್ಲಿ ಅವ್ರ ಅಪ್ಪನೂ ಏನು ಮಾಡ್ಲಿಕ್ಕೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಸುದೀರ್ಘ ಅವಧಿಯಿಂದ ಸ್ಥಿತಿಗತಿಗಳನ್ನು ಅವಲೋಕಿಸಿ ತೆಗೆದುಕೊಂಡ ಕ್ರಮ ಎಂದು BY ವಿಜಯೇಂದ್ರ ಹೇಳಿಕೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಬೆನ್ನಲ್ಲೇ ಇನ್ನಿಬ್ಬ ಶಾಸಕರಿಗೆ ಉಚ್ಚಾಟನೆಯ ಭೀತಿ. ಶಿಸ್ತು ಸಮಿತಿಯ ಸ್ಫೋಟಕ ಮಾಹಿತಿಯ ಸುಳಿವು. ಹೀಗೆ ಪ್ರಬಲ ನಾಯಕರನ್ನು ಕಟ್ಟಿ ಹಾಕುತ್ತಾ ಹೋದರೆ ಕರ್ನಾಟಕದಲ್ಲಿ ಬಿಜೆಪಿಗೆ ಉಳಿಗಾಲ ಇದೆಯಾ? ಮೇಲ್ನೋಟಕ್ಕೆ ಇದು BY ವಿಜಯೇಂದ್ರ ಬಣಕ್ಕೆ ಗೆಲುವಾದರೂ ಕರ್ನಾಟಕದ ಬಿಜೆಪಿ ಇಬ್ಬಾಗವಾಗಲು ನಾಂದಿ ಹಾಡುತ್ತಾ ಅಂತ? ಇದಕ್ಕೆ ಕಾಲವೇ ಉತ್ತರಿಸಬೇಕು. ಒಬ್ಬ ಹಿರಿಯ ಹಾಗೂ ಜನಪ್ರಿಯ ನಾಯಕರು. ಕೇಂದ್ರ ಸರ್ಕಾರದ ಮಂತ್ರಿಯಾಗಿ ನಮ್ಮ ಕರ್ನಾಟಕ ವಿಧಾನಸಭೆಯ ಸದಸ್ಯರಾಗಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿ ಭಾಳ ಅನುಭವ ಉಳ್ಳಂಥವ್ರು. ಅವರು ತಮ್ಮ ಮನಸ್ಸಿನಾಗಿದ್ದಂಥದ್ದು ನೇರವಾಗಿ ಹೇಳುವಂಥದ್ದು ಅವ್ರದ ಸ್ವಭಾವ. ಇವತ್ತು ಅವರು ಪಕ್ಷದಿಂದ ಉಚ್ಚಾಟನೆ ಆಗಿರೋದು ನಮಗೆಲ್ಲರಿಗೂ ಭಾಳ ದುಃಖ ತಂದಿರುವಂಥ ವಿಷಯ. ಪಕ್ಷದ ಯಾವುದೇ ಕಾರ್ಯಕರ್ತ ಕೂಡ ಪಕ್ಷದಿಂದ ದೂರ ಹೋದ್ರೆ ಅದು ದುಃಖ ತರುವಂಥ ವಿಷಯ. ಆದರೆ ಹೈಕಮಾಂಡಿನ ಡಿಸಿಷನನ್ನು ಅನಲೈಸ್ ಮಾಡುವಷ್ಟು ದೊಡ್ಡವನ ಅಲ್ಲ, ನಾವೊಬ್ಬ ಸಣ್ಣ ಕಾರ್ಯಕರ್ತ. ಯಾವುದೇ ಕಾರ್ಯಕರ್ತರ ಬಿಟ್ಟು ಹೋದಾಗ ಏನು ದುಃಖ ಆಗುತ್ತೆ, ಅದೇ ರೀತಿ ಇವತ್ತು ಯತ್ನಾಳ್ ಗೌಡರು ಪಕ್ಷದಿಂದ ದೂರ ಆಗ್ತಿರೋದು ದುಃಖ ಆಗೈತಿ. ಪದೇ ಪದೇ ವೈಲೆಂಟ್ ಆಗುತ್ತಿದ್ದ ಹಿಂದೂ ಹುಲಿಯನ್ನು
ಸೈಲೆಂಟ್ ಮಾಡಿದ್ದು ಯಾಕೆ? ಪ್ರಬಲ ಲಿಂಗಾಯತ ಸಮುದಾಯದ ನಾಯಕನನ್ನು ಕೆಣಕಿದ್ದು ಬಿಜೆಪಿಗೆ ಆಗುವ ನಷ್ಟದ ಅರಿವು ಇದೆಯಾ? ಬಸವನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಯಿಂದ ಉತ್ತರ ಕರ್ನಾಟಕದಲ್ಲಿ ಉದಯವಾಗುತ್ತಾ ಹೊಸ ಪಕ್ಷ? ಹಿಂದೂ ಫೈರ್ ಬ್ರ್ಯಾಂಡ್ಗೆ ಬಿಜೆಪಿಯಿಂದ ದೊಡ್ಡ ಶಿಕ್ಷೆ, ತೊಡೆ ತಟ್ಟಿದ ಯತ್ನಾಳ್ ಬಣಕ್ಕೆ ಡವ ಡವ ಶುರು. ಶೋಕಾಸ್ ನೋಟಿಸ್ ಬಿಡುಗಡೆ ಮಾಡಿದ ನನಗ ಮೇಲ್ ಬರೋಕ್ಕಿಂತ ಮುಂಚೆನೆ ಮೀಡಿಯಾದಾಗ ಬರ್ತೈತಂದ್ರೆ ವಿಜೇಂದ್ರ ಮಾಡಿರ್ತಾನ. ವಿಜೇಂದ್ರ ಎಲ್ಲ ಹಲ್ಕ ಕೆಲಸ ಬಿಟ್ಟು ಪಕ್ಷ ಕಟ್ಟೋದ್ ಕೆಲಸ ಇವೆಲ್ಲ ಸಾರ್ವಜನಿಕ ಏನದು ಸಾಮಾಜಿಕ ಜಾಲತಾಣ ಬೇಕಾಬಿಟ್ಟಿಯಾಗಿ ಮಾತಾಡ್ಬೇಕು. ಉತ್ತರ ಕನ್ನಡ ನಮ್ಮ ಭಾಷೆ ಏನೇನೋ ಉಪಯೋಗ ಮಾಡಿದ್ವಿ ಅಂದ್ರೆ ಆ ವಿಜೇಂದ್ರಲ್ಲಿ ಅವ್ರ ಅಪ್ಪನೂ ಏನು ಮಾಡ್ಲಿಕ್ಕೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಸುದೀರ್ಘ ಅವಧಿಯಿಂದ ಸ್ಥಿತಿಗತಿಗಳನ್ನು ಅವಲೋಕಿಸಿ ತೆಗೆದುಕೊಂಡ ಕ್ರಮ ಎಂದು BY ವಿಜಯೇಂದ್ರ ಹೇಳಿಕೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಬೆನ್ನಲ್ಲೇ ಇನ್ನಿಬ್ಬ ಶಾಸಕರಿಗೆ ಉಚ್ಚಾಟನೆಯ ಭೀತಿ, ಶಿಸ್ತು ಸಮಿತಿಯ ಸ್ಫೋಟಕ ಮಾಹಿತಿಯ ಸುಳಿವು. ಹೀಗೆ ಪ್ರಬಲ ನಾಯಕರನ್ನು ಕಟ್ಟಿ ಹಾಕುತ್ತಾ ಹೋದರೆ ಕರ್ನಾಟಕದಲ್ಲಿ ಬಿಜೆಪಿಗೆ ಉಳಿಗಾಲ ಇದೆಯಾ? ಮೇಲ್ನೋಟಕ್ಕೆ ಇದು BY ವಿಜಯೇಂದ್ರ ಬಣಕ್ಕೆ ಗೆಲುವಾದರೂ ಕರ್ನಾಟಕದ ಬಿಜೆಪಿ ಇಬ್ಬಾಗವಾಗಲು ನಾಂದಿ ಹಾಡುತ್ತಾ ಅಂತ? ಇದಕ್ಕೆ ಕಾಲವೇ ಉತ್ತರಿಸಬೇಕು.